ಈಗ ವಯನಾಡು ಅಂತ ಹೇಳಿದ್ರೆ ಅದು ಪ್ರವಾಸಿ ತಾಣ ಅಂತ ಹೇಳ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ಸಪ್ರೇಟಾಗಿ ಏನು ಬಿಡಿಸಿ ಹೇಳಬೇಕಾಗಿಲ್ಲ. ವಯನಾಡು ಅಂದ್ರೇ ಹಾಗೆ ತುಂಬ ಅದ್ಭುತವಾದಂಥ ಒಂದು ಪ್ರವಾಸಿ ತಾಣ ಅದು. ಇಲ್ಲಿಗೆ ಬೇರೆ ಬೇರೆ ರಾಜ್ಯಗಳಿಂದ ಜನ ಬಂದು ತಂಗುತ್ತಾರೆ, ರೆಸಾರ್ಟ್ಗಳಲ್ಲಿ ಉಳ್ಕೊಳ್ತಾರೆ. ನೋಡಿ, ಕನ್ನಡಿಗರ ಪರಿಸ್ಥಿತಿ ಕೂಡ ಇಲ್ಲಿ ಏನಾಗಿದೆ ಅಂತ ಹೇಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ದೇವರನಾಡು ಕೇರಳದಲ್ಲಿ ಭೂಕುಸಿತಾಗಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಮಣ್ಣಿನ ಅಡಿಯಲ್ಲಿ ಬರೀ ಕೇರಳದವರಲ್ಲ, ಕನ್ನಡಿಗರು ಕೂಡ ಅನೇಕರು ಸಿಕ್ಕಾಕೊಂಡಿರ್ತಕ್ಕಂಥ ಶಂಕೆ ಇದೆ. ಒಂದಷ್ಟು ರೆಸಾರ್ಟ್ಗಳೇ ಮಾಯ ಆಗಿದೆ ಅಂತ ಹೇಳಿದ್ರೆ, ಯಾರೋ ಹೋಗಿದ್ರಪ್ಪ ಈ ಟೈಮಲ್ಲಿ ಒಳ್ಳೆ ಮಳೆ ಬೀಳ್ತಾ ಇದೆ, ಚೆನ್ನಾಗಿರುತ್ತೆ ಕೇರಳ ನೋಡಲಿಕ್ಕೆ ಈ ಬಾರಿ ಅಂತ ಹೇಳಿ ಅಕಸ್ಮಾತ್ ರೆಸಾರ್ಟ್ಗೆ ಹೋಗಿದರೆ ಒಂದು 4-6 ರೆಸಾರ್ಟ್ಗಳೇ ಕಾಣಿಸ್ತಾ ಇಲ್ವಂತೆ ರೀ. ರೆಸಾರ್ಟ್ಗಳೇ ಇಲ್ಲ ಅಲ್ಲಿ. ನಾನು ಗ್ರಾಮಗಳಿಲ್ಲ ಅಂತ ಆವಾಗಲೇ ಹೇಳ್ತಿದ್ದೆ, ರೆಸಾರ್ಟ್ಗಳೇ ಇಲ್ಲ ಅಲ್ಲಿ. ಇದೀಗ NDRF ಸೇನಾ ತಂಡಗಳು ಬಂದು ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, KA-51 AK-1823 ಈ ಒಂದು ಎರ್ಟಿಗಾ ಕಾರು ಮಣ್ಣಿನ ಅಡಿಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ದೃಶ್ಯ ನಮಗೆ ಲಭ್ಯ ಇದೆ. ಎರ್ಟಿಗಾ ಕಾರು ಇದು ಯಾರ್ದು ಏನು ಅಂತ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಯಾರು ತೊಗೊಂಡು ಹೋಗಿದ್ರು, ಯಾವಾಗ ಹೋಗಿದ್ರು ಅಲ್ಲಿಗೆ, ಅವರೆಲ್ಲ ಏನಾದರೂ, ಕಾರ್ನ ಮಾಲೀಕರು ಯಾರು, ಎಲ್ಲಿದ್ದಾರೆ ಗೊತ್ತಿಲ್ಲ ನಮಗೆ. ಕೊಚ್ಕೊಂಡು ಬಂದಿದೆ ಇದು. ರೆಸಾರ್ಟಿಂದ ಕೊಚ್ಕೊಂಡು ಬಂತೋ, ಇನ್ನೆಲ್ಲಾದರೂ ಪ್ರವಾಸಕ್ಕೆ ಹೋದಾಗ ಇನ್ಯಾವುದೋ ಪ್ರವಾಸಿ ಸ್ಥಳದಲ್ಲೇ ಅದನ್ನು ಬಿಟ್ಟಿದ್ರು ಗೊತ್ತಿಲ್ಲ ನಮಗೆ. ನೋಡಿ, ಅಲ್ಲಿ ಕಾಣಿಸುತ್ತಲ್ಲ ನಿಮಗೆ ದೃಶ್ಯದಲ್ಲಿ, ಕೊಚ್ಚಿ ಬಂದ ಕಾರು ಅಂತ ನಾವು ಕೊಟ್ಟಿದ್ದೀವಿ ನೋಡಿ. ಅಲ್ಲಿ ಒಂದು ಬಾಕ್ಸ್ ಒಳಗಡೆ ಇದು ಎರ್ಟಿಗಾ ಕಾರ್. ಇದು KA-51 AK-1823. ಯಾರಿಗಾದರೂ ಇದ್ರ ಬಗ್ಗೆ ಮಾಹಿತಿ ಇದ್ದರೆ ಸ್ವಲ್ಪ ನೀವು ಕೂಡ ಗಮನ ಕೊಡಿ. ನಾವು ಕೂಡ ಇದನ್ನು ಟ್ರೇಸ್ ಔಟ್ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ ಯಾರಿಗೆ ಸೇರಿದ್ದು, ಏನು ಕತೆ, ಯಾವ ಊರಿಂದು, ಎಷ್ಟು ಜನ ಹೋಗಿದ್ರು, ಯಾವಾಗ ಅಂಥೇಳಿ ಚೆಕ್ ಮಾಡ್ಕೊಳ್ಳೋಣ ಇದನ್ನು. ಮೆಪ್ಪಾಡಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ಥಳ ಅಂಥೇಳಿ ಆ ಮೆಪ್ಪಾಡಿ ನೋಡೋಕ್ಕೆ ಹೋಗಿದ್ರಂತೆ ಕೆಲವು ಚಾರಣಿಗರು ಅಂತ ಹೇಳ್ತಾ ಇದ್ದಾರೆ. ಈ ಟ್ರೆಕ್ಕಿಂಗ್ ಹೋಗ್ತಾರಲ್ಲ, ಮೆಪ್ಪಾಡಿ ಅಂತ ಪ್ಲೇಸ್ ಇದೆ, ಅಲ್ಲಿ ಹೋಗ್ಬಿಟ್ಟು ಟ್ರೆಕ್ ಮಾಡೋಣ ನಾವು ಬನ್ನಿ ಅಂತ ಹೋಗಿದ್ದಾರೆ ಅಂತ ಕಾಣುತ್ತೆ. ಅವರೆಲ್ಲ ನಾಪತ್ತೆ ಇದೀಗ. ಸೇನೆ ಮತ್ತು NDRF ಸಾಕಷ್ಟು ಕಾರ್ಯಾಚರಣೆನ ಒಂದು ಕಡೆ ಮಾಡ್ತಾ ಇದ್ದಾರೆ. ಎಷ್ಟು ಹೊತ್ತಾಗುತ್ತೆ, ಎಷ್ಟು ದಿನ ಆಗುತ್ತೆ, ಯಾವಾಗ ಪತ್ತೆ ಹಚ್ತಾರೋ ನಮಗಿನ್ನೂ ಕೂಡ ಗೊತ್ತಿಲ್ಲ. 25-26 ಕಿಲೋಮೀಟರ್ ದೂರದಲ್ಲಿ ಕೆಲವರ ಮೃತದೇಹಗಳು ಸಿಗ್ತಾ ಇವೆ ಅಂತೆ. ಈ ಕೇಸ್ಗೆಲ್ಲ ಇನ್ ಜನರಲ್ ಕೇರಳದಲ್ಲಿ ಆಗ್ತಿರ್ತಕ್ಕಂಥ ಪ್ರವಾಹದ ತೀವ್ರತೆ ಹೇಗಿದೆ ಅಂತ ಹೇಳಿದ್ರೆ, ನೀರು ಎಷ್ಟು ರಭಸವಾಗಿದ್ದರೆ ಒಂದು ಡೆಡ್ ಬಾಡಿಯನ್ನು ಒಂದು 30 ಕಿಲೋಮೀಟ್ರ್ ದೂರ ಬಿಸಾಕಬಹುದು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. 30 ಕಿಲೋಮೀಟ್ರು, 100 ಮೀಟ್ರು, 200 ಮೀಟ್ರು, 300 ಮೀಟ್ರಲ್ಲಿ ಸಿಗ್ತವೆ ಕೆಲವು ಬಾಡಿಗಳು ನೀರಲ್ಲೆಲ್ಲ ಮುಳುಗಿದ್ದಾಗ. 1 ಕಿಲೋಮೀಟ್ರ್ ಆಗಲಪ್ಪ ಅಥವಾ 2 ಕಿಲೋಮೀಟ್ರ್ ಆಗಲಿ ಅಳಿವೆ ಬಾಗಿಲುಗಳ ಬಳಿಯಲ್ಲಿ ಸಿಗ್ತವೆ. ಇಲ್ಲಿ ನೋಡಿ, ಇಲ್ಲಿ ಎಲ್ಲೋ ಸತ್ತಿರೋದು, ಆ ಡೆಡ್ ಬಾಡಿ ಸಿಕ್ಕಿರೋದು 30 ಕಿಲೋಮೀಟ್ರ್ ದೂರದಲ್ಲಿ ಅಂತ ಹೇಳಿದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಕೇರಳದಲ್ಲಿ ಅಥವಾ ವಯನಾಡಲ್ಲಿ ಪ್ರವಾಹ ಎಷ್ಟು ತೀವ್ರವಾಗಿದೆ ಅಂತ.